ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯ, ಅದರಲ್ಲಿ 25ನೇ ಶ್ಲೋಕ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ. ನನು ತೇಷಾಂ ತ್ವದ್ವಿಷಯ ವಿಪರೀತ ಜ್ಞಾನ ಕೃತ ನಿಂದಯ ತವ ಖೇದೋ ಅಸ್ತಿ ಕಿಂ ಇತ್ಯತಃ ಏವಂ ಪರಂಭಾವಂ ಅಜಾನಂತಃ ಅನ್ಯಥಾ ಮನ್ಯಂತೆ ಇತ್ಯುಕ್ತ ವಿಪರೀತ ಜ್ಞಾನ ಹೇತುಭೂತಂ ಅಜ್ಞಾನಂ ನ ಸ್ವತಂತ್ರಂ ಕಿಂತು ಮಹ್ಯಾ ದತ್ತಮೇವ ಅತಃ ಕುತಃ ಮಮ ಖೇದಃ ಇತಿ ಭಾವೇನ ಅಸ್ಯ ಸ್ವಾಧೀನತಾಮಾಹ. ಇಲ್ಲಿ ನಾವು ನೋಡ್ತೀವಿ, ಅನೇಕ ಅಜ್ಞ ಜನರು, ಹಿರಣ್ಯಕಶಿಪುವಿಂದ ಶುರು ಮಾಡಿವಿ, ರಾವಣ, ಶಿಶುಪಾಲ, ಅನೇಕ ದುಷ್ಟ ಜನರು ಪರಮಾತ್ಮನನ್ನು ಚೆನ್ನಾಗಿ ನಿಂದೆ ಮಾಡ್ತಾರೆ, ಚೆನ್ನಾಗಿ ಬೈತಾರೆ ಪರಮಾತ್ಮನನ್ನು. ಇದರ ಮೇಲೆ ಪ್ರಶ್ನೆ ಅರ್ಜುನ ಕೇಳ್ತಾನೆ, ಸ್ವಾಮಿ ಇಷ್ಟೆಲ್ಲ ಜನ ಬೈತಾರೆ, ನಿನ್ನನ್ನು ಬೈತಾರೆ, ನಿನಗೆ ಇದರಿಂದ ದುಃಖ ಆಗೋದಿಲ್ಲವಾ ಹಾಗೆ ಅಂತ. ಸಾಮಾನ್ಯ ಒಂದು ಪ್ರಶ್ನೆ. ದೇವರನ್ನ ನಮ್ಮನ್ನ ಬೈದರೆ ನಮಗೆ ದುಃಖ ಆಗ್ತದೆ, ಆದರೆ ದೇವರನ್ನು ಬೈದರೆ ದೇವರಿಗೆ ದುಃಖ ಆಗೋದಿಲ್ಲವ? ಸುಖಮಯ ದೇವರು, ದುಃಖಾಂಬಾದು ಕೋಪ ಸಿಟ್ಟು ಲವಲೇಶು ಇಲ್ಲದವ, ಆ ಪ್ರಕೃತಿಯ ಕಾರ್ಯಗಳು ಇಲ್ಲದವ, ಸತ್ವಗುಣ ರಜೋಗುಣ ತಮೋಗುಣ ಕಾರ್ಯಗಳು ಇಲ್ಲದವ. ಆ ರೀತಿಯಾಗಿ ಇದ್ದರೂ ಕೂಡ ನಿನ್ನನ್ನು ಬೈದರೆ ದುಃಖ ಬರೋದಿಲ್ಲವಾ ಹಾಗೆ ಅಂತ. ಅದಕ್ಕೆ ಪರಮಾತ್ಮ ರಾಯರು ರಾಘವೇಂದ್ರ ಸ್ವಾಮಿಗಳು ಅವತಾರಿಕೆಯಲ್ಲಿ ಹೇಳ್ತಾರೆ, ಅಲ್ಲ ಆ ದುಷ್ಟ ಜನರು ಬೈತಾರಲ್ಲ, ಅವ್ರ ಒಳಗಿದ್ದು ಬಯಸೋದು ಯಾರು? ನಾನೇ. ಅವರಲ್ಲಿ ಅಜ್ಞಾನವನ್ನು ಕೊಟ್ಟು ಅವರ ಯೋಗ್ಯತೆಗೆ ತಕ್ಕಂತೆ ಎಲ್ಲವೂ ಸ್ವರೂಪದ ಬೇಸ್ ಮಾಡಿ, ಅವರ ಸ್ವರೂಪ ದುಷ್ಟ ಸ್ವಭಾವದ, ದುಷ್ಟ ಸ್ವರೂಪದವರು, ಅದಕ್ಕೆ ತಕ್ಕಂತೆ ಅವರಿಗೆ ಅಜ್ಞಾನವನ್ನು ಕೊಟ್ಟು ನನ್ನನ್ನು ಬೈಯುವಂತೆ ಮಾಡೋದು ಯಾರು? ಅವರು ಸ್ವತಂತ್ರರು. ಪರಮಾತ್ಮ ಒಬ್ಬನೇ ಸ್ವತಂತ್ರ, ದುಷ್ಟ ಜೀವರು ಕೂಡ ಅಸ್ವತಂತ್ರರೇ. ಯಾವ ಕೆಲಸವನ್ನು ಕೂಡ ಸ್ವತಂತ್ರವಾಗಿ, ಒಂದು ಹುಲ್ಲು ಕಡ್ಡಿಯನ್ನು ಕೂಡ ತೆಗೆದಿಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಬ್ರಹ್ಮದೇವರಿಂದ ಶುರು ಮಾಡಿ ಕಲಿ ಪರ್ಯಂತ ಲಕ್ಷ್ಮೀದೇವಿಯನ್ನು ಸಹಿತವಾಗಿ ಯಾರೂ ಕೂಡ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಏನನ್ನು ಮಾಡಲಿಕ್ಕಾಗದವರು. ಒಂದು ಹುಲ್ಲು ಕಡ್ಡಿಯನ್ನು, ಉಸಿರಾಟ, ಅಸ್ತಿತ್ವ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಇಲ್ಲದೆ ಯಾವುದು ಕೆಲಸವೂ ಆಗೋದಿಲ್ಲ. ಹಾಗಿರುವಾಗ ದುಷ್ಟರು ಬೈತಾರೆ, ಅದರಿಂದ ನಿನಗೆ ದುಃಖನೋ ಹಾಗೆ ಅಂತ ಪ್ರಶ್ನೆ. ಅದು ಎಷ್ಟರ ಮಟ್ಟಿಗೆ ಸರಿ ನೋಡಿ. ಯಾಕೆ? ಅವರಿಗೆ ಅಜ್ಞಾನವನ್ನು ಕೊಟ್ಟು, ಅವರಿಗೆ ಬೈಯುವ ಬುದ್ಧಿಯನ್ನು ಕೊಟ್ಟು, ಬೈಯೋದಕ್ಕೆ ಶಬ್ದಗಳನ್ನು ಕೊಟ್ಟು, ಬೈಯೋದಕ್ಕೆ ಮಾತನ್ನು ಕೊಟ್ಟು, ಆ ಮಾತಾಡೋದಕ್ಕೆ ಶಕ್ತಿಯನ್ನು ಕೊಟ್ಟು ಇಷ್ಟೆಲ್ಲ ಮಾಡಿದ್ಯಾರು? ನಾನೇ. ಅದರಿಂದ ಪರಮಾತ್ಮ ಹೇಳಿಕೊಳ್ಳುವ ಮಾತು, ಅದರಿಂದ ನನಗೆ ಎಲ್ಲಿಂದ ದುಃಖ ಬರಬೇಕು? ಎಲ್ಲವೂ ನನ್ನ ಅಧೀನ ಹಾಗೆಂಬ ಅದನ್ನು ಪರಮಾತ್ಮ ಎಷ್ಟು ಚೆನ್ನಾಗಿ ಮನಮುಟ್ಟುವಂತೆ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ ನೋಡಿ. ನಾಹಮಿತಿ ಯೋಗೇನ ಸಾಮರ್ಥ್ಯ ಲಕ್ಷಣೋಪಾಯೇನ ಮಾಯೆಯ ದೇವ್ಯಾ ಚ ಯೋಗ ಸಹಿತ ಮಾಯ ಯೋಗಮಾಯ. ಯೋಗದಿಂದ ಕೂಡಿದ ಮಾಯ ಅಂದರೆ ಯೋಗಮಾಯ ಅಂತ ಅರ್ಥ. ಯೋಗ ಅಂದರೆ ಸಾಮರ್ಥ್ಯ, ಲಕ್ಷಣ, ಉಪಾಯ ಅಂತ ಅರ್ಥ. ಯೋಗ ಅಂದರೆ ಉಪಾಯ ಅಂತ ಅರ್ಥ. ಮಾಯೆಯ ಅಂದರೆ ದೇವಿಯ ಚ. ಅದರಿಂದ ಯೋಗ ಸಹಿತವಾದ, ಉಪಾಯದಿಂದ ಸಹಿತವಾದ ಮಾಯ, ಅದನ್ನ ಯೋಗಮಾಯ ಅಂತ ಕರೀತಾರೆ. ಸಮಾವೃತೋಹಂ ನ ಸರ್ವಸ್ಯ ಪ್ರಕಾಶಃ. ಆ ಯೋಗ ಮಾಯೆ, ಪರಮಾತ್ಮನ ಮಾಯೆ, ಅದು ಎಲ್ಲರನ್ನೂ ಮುಚ್ಚಿದೆ. ಅದರಿಂದ ನ ಸರ್ವಸ್ಯ ಪ್ರಕಾಶಃ ಅಹಂ ನ ಸರ್ವಸ್ಯ ಪ್ರಕಾಶ. ನನ್ನ ಜ್ಞಾನ ಎಂಥದ್ದು? ನನ್ನ ಸ್ವರೂಪ ದೇವರಿಗೆ ಒಂದು ಸ್ವರೂಪ ಅಂತ ಇದಲ್ಲವಾ? ಆ ದೇವರ ಸ್ವರೂಪ ಎಂಥದ್ದು? ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಪ್ರಕಾಶ ವಿಷಯೋ ನ ಭವಾಮಿ. ನನ್ನ ಸ್ವರೂಪ ಎಲ್ಲರಿಗೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳಿದ್ದು, ನಾವು ನೀವು ಭಾಗವತ ಹರಿಕಥಾನುಸಾರ ಏನು ಕೇಳ್ತೀವಿ, ನಮ್ಮ ಯಾವುದೋ ಪುಣ್ಯ ಇದು. ಯಾಕೆ? ಎಷ್ಟೋ ಮನುಷ್ಯರು ನೋಡಿ,
ಅವ ಭಗವಂತನ ಸ್ವರೂಪ ಅರ್ಥನೇ ಆಗೋದಿಲ್ಲ ಅವರಿಗೆ. ಫಸ್ಟ್ ಕೇಳಿಸ್ಕೊಳ್ಳೋದೇ ಇಲ್ಲ, ಅದು ಪುರುಸೋದೇ ಇಲ್ಲ ಅವರಿಗೆ. ಬೇರೆ ದೇವರ ವಿಚಾರ ಕೇಳೋದಕ್ಕೆ ಟೈಮ್ ಇಲ್ಲ ಅವರಿಗೆ. ಬೆಳಿಗ್ಗೆದ ರಾತ್ರಿ ತನಕ ಫುಲ್ಲಿ ಎನ್ಗೇಜ್. ಸಣ್ಣ ಮಗುವಾಗಿಂದ ಶುರು, 5ನೇ LKG ಓದುವಾಗಿಂದ ಶುರು. ಟೈಮೇ ಇಲ್ಲ ದೇವರ ವಿಚಾರ ಓದೋದಕ್ಕೆ ಟೈಮ್ ಇಲ್ಲ. ಅದರಿಂದ ಅವರಿಗೆ ಅರ್ಥನೂ ಕೇಳಿದ್ರು ಅರ್ಥನೂ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇಂಟ್ರೆಸ್ಟ್ ಇಲ್ಲ, ಅರ್ಥ ಆಗೋದಿಲ್ಲ. ಅದರಿಂದ ಎಲ್ಲರಿಗೂ ನಾನು ಪ್ರಕಾಶ ವಿಷಯ ಆಗೋದಿಲ್ಲ. ಯಾರು ಯೋಗ್ಯರಿದ್ದಾರೆ, ಪಕ್ವ ಆಗ್ತಾ ಇದೆ ಅವರಿಗೆ. ಅತಃ ಮಯೈವ ಮೂಢೋಯಂ ಲೋಕಃ ಮಾಮಜಂ ಅವ್ಯಯಂ ನಾಭಿಜಾನಾತಿ. ಅದರಿಂದ ನನ್ನಿಂದಲೇ ಈ ಮೂರ್ಖರಾದವರು, ದುಷ್ಟ ಜನರು, ದುಷ್ಟ ಸ್ವಭಾವದವರು ನನ್ನನ್ನು ತಿಳಿತಾ ಇಲ್ಲ. ನನ್ನ ಅಧೀನವಾಗಿಯೇ ಅವರು ತಿಳಿತಾ ಇಲ್ಲವೇ ಹೊರತು ಅವರಾಗಿ ಸ್ವತಂತ್ರವಾಗಿ ನನ್ನ ಮೇಲೆ ದ್ವೇಷ ಮಾಡಿಕೊಂಡು ನನ್ನನ್ನು ಬೈತಾರೆ ಅಂತ ನೀನು ಭಾವಿಸಬೇಡ. ಅದು ಕೂಡ ನಾನು ಮಾಡುವ ವ್ಯಾಪಾರವೇ ಹಾಗೆ ಅಂತ ಪರಮಾತ್ಮ ತಿಳಿತಾನೆ. ಅದರಿಂದ ಯಾರು ಏನೇ ಬೈದರೂ ಕೂಡ, ಸಿಟ್ಟು ಮಾಡಿಕೊಂಡ್ರು ಕೂಡ, ದೇವರ ಜೊತೆಗೆ ಯುದ್ಧ ಮಾಡಿದರೂ ಕೂಡ ದೇವರಿಗೆ ದುಃಖ ಎನ್ನುವುದೇ ಇಲ್ಲ. ಎಷ್ಟು ಒಳ್ಳೆಯ ವಿಚಾರ ನೋಡಿ ಇದು. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ನಾನು ಯವನಿಕಾದ್ಯುಭಯ ಭಾಗವರ್ತಿನೋ ಪರಸ್ಪರ ಅಜ್ಞಾನವತ್ ತವಾಪಿ ಭೂತವಿಷಯ ಅಜ್ಞಾನಂ ಸ್ಯಾತ್ ಇತ್ಯತಃ ಯವನಿಕಾ ಸ್ಥಾನೀಯಾಪಿ ಮಾಯಾ ನ ಮಾಂ ಬಧ್ನಾತಿ ಇತ್ಯಾಹ ವೇದ ಇತಿ. ಸ್ವಾಮಿ, ನಿನಗೆ ಭೂತಕಾಲದ ಜ್ಞಾನ ಸಂಪೂರ್ಣವಾಗಿದೆಯಾ ಅಂತ ಒಂದು ಪ್ರಶ್ನೆ. ನಿಮಗೇನಾದ್ರು ಆಯಿತು, ವರ್ತಮಾನ ಕಾಲದಲ್ಲಿ ಸಾಮಾನ್ಯ ಎಲ್ಲರಿಗೂ ನೆನಪಿರುತ್ತದೆ. ಭೂತಕಾಲದ ನಿನಗೆ ನೆನಪಿದೆಯಾ? ಯಾಕೆ ನಮಗೆಲ್ಲ ಭೂತಕಾಲದ ಅಷ್ಟು ನೆನಪಿರೋದಿಲ್ಲ. ಆ ಪ್ರಶ್ನೆಯನ್ನು ಇಲ್ಲಿ ತೆಗೆದು ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ನೋಡಿ, ಈ ಅಧ್ಯಾಯ ಹೊರಟದ್ದು ಯಾತಕ್ಕೆ? ದೇವರು ತನ್ನ ಮಹಿಮೆಯನ್ನು ಹೇಳ್ಕೊಳ್ಳಿಕ್ಕೆ ಹೊರಟದ್ದು. ಎಷ್ಟು ವಿಚಿತ್ರವಾಗಿದೆ ನೋಡಿ ದೇವರ ಮಹಿಮೆ. ಅದಕ್ಕೆ ಶ್ರಾದ್ದ ಕಾಲದಲ್ಲಿ ಈ ಅಧ್ಯಾಯವನ್ನು ವಿಶೇಷವಾಗಿ ಓದ್ರಿ ಅಂತ. ಶ್ರಾದ್ದ ಕಾಲದಲ್ಲಿ 7ನೇ ಅಧ್ಯಾಯ ಪಠಿಸಬೇಕಂತೆ. ಎಷ್ಟು ದೇವರ ಮಹಿಮೆಯನ್ನು ಕೊಂಡಾಡ್ತಾರೆ. ಪರಮಾತ್ಮ ಸ್ವತಃ ತಾನೇ ತಿಳಿಸಿಕೊಡ್ತಾ ಇದ್ದಾನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ. ಅರ್ಜುನ, ಭೂತಕಾಲದ್ದು, ವರ್ತಮಾನ ಕಾಲದ್ದು, ಭವಿಷ್ಯತ್ ಕಾಲದ್ದು, ಭವಿಷ್ಯಾನಿಚ 3 ಕಾಲದ ಜ್ಞಾನವೂ ಕೂಡ ನನಗೆ ಇದೆ. ನನಗೆ ಯಾಕೆ? ನನ್ನ ಭಕ್ತರಿಗೆ ಇದೆ. ಶ್ರೀಮನ್ ಮಧ್ವಾಚಾರ್ಯರು ಸುಮಧ್ವ ವಿಜಯದಲ್ಲಿ ಅನೇಕ ಬಾರಿ ಮುಂದೆ ಏನಾಗಲಿಕ್ಕಿದೆ ಹಾಗೆಂಬ ಘಟನೆಯನ್ನ ತೋರಿಸಿ ಹೋಗಿದ್ದಾರೆ. ಅದರಿಂದ ನನ್ನ ಭಕ್ತರಿಗೆ ಅಂತ ಸಾಮರ್ಥ್ಯ ಇದೆ, ನನಗೆ ಸಾಮರ್ಥ್ಯ ಇದೆ ಅಂತ ಇನ್ನೇನು ಹೇಳೋದು. ಅದರಿಂದ ತ್ರಿಕಾಲ ಜ್ಞಾನವೂ ಕೂಡ ನನಗೆ ಇದೆ ಹಾಗೆ ಅಂತ. ಮಾಯಾಕೃತ ಬಂಧಸತ್ವ ಲೋಕಸ್ಯ ಇತಿ ಬ್ರಹ್ಮಾದಿ ಅತಿಶಕ್ತೋ ಅಪಿ ಕಿಂಚಿದೇವ ವೇತ್ತಿ ನ ಸರ್ವತಾ. ಯದ್ಯಪಿ ಅವರಿಗೆ ಕೆಲವು ಭವಿಷ್ಯದ ವಿಚಾರಗಳು, ಬ್ರಹ್ಮಾದಿ ದೇವತೆಗಳಿಗೆ ಕೆಲವು ವಿಚಾರಗಳಲ್ಲಿ ಮುಂದೆ ನಡೆಯಲಿಕ್ಕಿರೋದು ಗೊತ್ತಿದೆ. ಆದರೆ ನನಗೆ ಇನ್ ಆಲ್ ಆಸ್ಪೆಕ್ಟ್ಸ್, ಆಲ್ ವ್ಯೂಸ್, ಆಲ್ ಡೈಮೆನ್ಷನ್ಸ್, ಆಲ್ ದೃಷ್ಟಿಕೋನ, ನನಗೆ ಎಲ್ಲವೂ ಗೊತ್ತಿದೆ ಹಾಗೆ ಅಂತ ಹೇಳ್ತಾನೆ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಪ್ರವೃತ್ತಿ ಜನಿತ, ಇದರಿಂದ ಹುಟ್ಟಿದ ಸುಖ ದುಃಖಾದಿಗಳು, ದ್ವಂದ್ವ ಮೋಹಗಳು, ಅವಾಂತರ ಕಾರಣಗಳು ಕೂಡ ಇದೆ ಅಂತ. ನಾನು ಮುಖ್ಯ ಕಾರಣ. ಆದರೆ ಇಚ್ಛಾದ್ವೇಷ ಮುಂತಾದ ಅವಾಂತರ ಸೆಕೆಂಡರಿ ರೀಸನ್, ಪ್ರೈಮರಿ ರೀಸನ್ ಪರಮಾತ್ಮನೇ. ಸೆಕೆಂಡರಿ ರೀಸನ್ಗಳು ಕೂಡ ಇದೆ, ನಾನು ಅವುಗಳನ್ನು ಪ್ಯಾರಾಮೀಟರ್ ಆಗಿ ಇಟ್ಕೊಂಡಿದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ. ಅದುಗಳು ಕೂಡ ಕಾರಣ, ಅವಾಂತರ ಕಾರಣ. ಯಾವುದಕ್ಕೆ? ಮೋಹಕ್ಕೆ, ಅಜ್ಞಾನಕ್ಕೆ ಹಾಗೆ ಅಂತ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ಇಚ್ಛಾ ದ್ವೇಷ ಸಮುತ್ತೇನ. ಇಚ್ಛಾ ಮತ್ತು ಇಚ್ಛೆ ಅಂದರೆ ಡಿಸೈರ್, ದ್ವೇಷ ಅಂದರೆ ಅದು ಬೇಡ, ಡಿಸ್ಲೈಕಿಂಗ್ ಅಂತ ಹೇಳ್ತಾರೆ ನೋಡಿ, ಅದು ಇಚ್ಛಾ ದ್ವೇಷ ಅಭಿವೃದ್ಧಿ ಜಾತೇನ. ಅದು ಸಣ್ಣ ಮಗುವಾಗಿರುವಾಗ ಅದು ಬೇಕು ಇದು ಬೇಕು ಸಣ್ಣ ಲಿಸ್ಟ್ ಇರುತ್ತದೆ. ಇನ್ನು ದೊಡ್ಡವರಾಗ್ತಾ ಆಗ್ತಾ ನೋಡಿ, ಪೇಪರ್ ಸಾಕೋಗೋದಿಲ್ಲ, ನೋಟ್ಬುಕ್ ಸಾಕೋಗೋದಿಲ್ಲ, ಅಷ್ಟಿದೆ ಯಾವುದು ಬೇಕು ಯಾವುದು ಬೇಡ ಅಂತ ನಮ್ಮದು. ಈ ರೀತಿಯಾಗಿ ದ್ವಂದ್ವ ಮೋಹೇನ, ಇದು ಒಂದು ದ್ವಂದ್ವ ಮೋಹ. ಇದು ಬೇಕು ಅದು ಬೇಡ ಹಾಗೆ ಅಂತ.
ಬೇಸಿಗೆ ಕಾಲದಲ್ಲಿ ಫ್ಯಾನ್ ಬೇಕು, ಚಳಿಗಾಲದಲ್ಲಿ ಸ್ವಲ್ಪ ಬೆಚ್ಚಗೆ ಇರಬೇಕು ಹಾಗೆ ಅಂತ ಬಯಸುವ ಆ ದ್ವಂದ್ವವನ್ನ ಸಹನೆ ಮಾಡೋದಿಲ್ಲ ನಾವು. ಯಾಕೆ ಇದು ಭಾರತದ ಅನಿತ್ಯಗಳು ಅಂತ ನಾವು ಅದನ್ನ ಬಿಟ್ಟು ಬಿಡಬೇಕು ಅಂತಾರೆ. ದ್ವಂದ್ವಾನಿ ಸುಖ ದುಃಖ ಲಾಭಾದೀನಿ, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ನಿಂದಾ ಸ್ತೋತ್ರ ಇದೆಲ್ಲ ದ್ವಂದ್ವಗಳು. ತನ್ನಿಮಿತ್ತಕವಾದ ಒಂದು ಮೋಹ, ತದ್ವಿಷಯ ಮೋಹ, ಆ ವಿಷಯದಲ್ಲಿ ಮೋಹ. ತದಾಪಿ ಉಪಾದಾಯತ್ವೇನ ತಸ್ಯ ಜ್ಞಾನಂ ತದ್ರೂಪ ಮಿಥ್ಯಾಜ್ಞಾನೇನ ಇತ್ಯರ್ಥಃ. ಸರ್ವಭೂತಾನಿ ಸರ್ಗೇ, ಸರ್ಗಕಾಲೆ, ಸರ್ಗಕಾಲಮಾರಭ್ಯೈವ ಇತಿ ಯಾವತ್, ಯಾವಾಗ ಸೃಷ್ಟಿಯಾಯಿತೋ ಆವ ಕಾಲದಿಂದ ಸಮ್ಮೋಹಂ ಭಗವದ್ವಿಷಯ ಜೀವಾಭೇದಾದಿ ಮಿಥ್ಯಾಜ್ಞಾನಂ ಯಾಂತಿ ಇತ್ಯರ್ಥಃ. ಭಗವಂತನ ವಿಷಯವಾದ ಜ್ಞಾನದಲ್ಲಿ ಜೀವ ಬ್ರಹ್ಮ ಒಂದು, ದೇವರು ನಾವು ಒಂದು, ಹಾಗೆ ಅಂತ ಆ ತಾಮಸ ಜೀವರಾಶಿಗಳು ಈ ವಿಷಯದಲ್ಲಿ ಮೋಹವನ್ನ ಪಡೆಯುತ್ತಾರೆ. ಇದು ಅನಾದಿ ಕಾಲದಿಂದ ಬರತಕ್ಕದ್ದು. ಅದು ಇನ್ನೂ ಅಭಿವೃದ್ಧಿ ಆಗ್ತದೆ. ಪರಮಾತ್ಮನ ಸೃಷ್ಟಿಗೆ ಬಂದಾಗ ಇದ್ದ ಆ ಸ್ವರೂಪದಲ್ಲಿ ಇದ್ದ ಆ ಒಂದು ಇಚ್ಛಾ ದ್ವೇಷ, ಆ ದ್ವಂದ್ವಗಳು, ಅದನ್ನೆಲ್ಲ ದೇವರು ಜಾಸ್ತಿ ಮಾಡಿ ಇನ್ನಷ್ಟು ಅವರಿಗೆ ಮೋಹ ಬರುವಂತೆ ಮಾಡಿ ಅವರನ್ನ ಅಜ್ಞಾನದ ಪಾರು ಅಂತ ಹೇಳ್ತಾರೆ ನೋಡಿ, ಮೌಂಟೇನ್ ಅಷ್ಟು ಬೆಳೆಯುವಂತೆ ಮಾಡ್ತಾನೆ. ಇನ್ನು ಉಳಿದವರು ಸಜ್ಜನರಿಗೂ ಕೂಡ ಈ ರೀತಿಯಾಗಿ ಅಜ್ಞಾನಕ್ಕೆ ಒಳಗಾಗಿ, ಮೋಹಕ್ಕೆ ಒಳಗಾಗಿ, ದ್ವಂದ್ವಗಳಿಗೆ ಒಳಗಾಗಿ ಅವರು ದುಃಖವನ್ನು ಪಡ್ತಾರೆ. ಅದು ಅವರ ಯೋಗ್ಯತೆ, ಅವರ ಪ್ರಾರಬ್ಧ ಆಗಿರುತ್ತದೆ. ಕಾಲಕ್ರಮೇಣ ಅದನ್ನು ಪರಮಾತ್ಮ ಸರಿ ಮಾಡಿ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಹಿಂದೆ ಆ ವಿಚಾರ ಬಂದಿದೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.